ವೆಸ್ಟರ್ನೈಸ್ ಆಗ್ತಾ ಇತ್ತು. ನಾವು ಊಟದಲ್ಲೂ ಇವಾಗ ಮಕ್ಕಳಿಗೆ ನಾವು ಮುಂಚೆ ನಾವು ನೋಡ್ತಾ ಇದ್ದೀವಿ ಏನಪ್ಪ ಅಂತಂದರೆ ಅತಿ ಸಾಕು ಮಕ್ಕಳು ಎಲ್ಲ ಸಣ್ಣಕ್ಕಿರೋರು ತುಂಬ ಕಷ್ಟಪಟ್ಟು ನಾನು ಅಡ್ಮಿಟ್ ಮಾಡ್ಕೊತಾ ಇದ್ದೆ. ಅಲ್ಲಿ ಪುನಶ್ಚೇತನ ಕಾರ್ಯ ಅಂತ ಒಂದು ವಾರ್ಡೇ ಮಾಡ್ಕೊಂಡಿದ್ದೀವಿ, ಮಾಲ್ನರಿಶ್ ಚಿಲ್ಡ್ರನ್ ಅಂತ. ಅಲ್ಲಿ ಏನಪ್ಪ ಅಂತಂದರೆ ಮುಂಚೆ ಎಲ್ಲ ನಾವು ನೋಡ್ತಾ ಇದ್ದೀವಿ ಊಟಕ್ಕಿದ್ದೇ ತೂಕ ಕಡಿಮೆ ಆಗ್ತದೆ. ಇವಾಗ ಏನು ಅಂದರೆ ವಿರುದ್ಧವಾಗ್ತಾ ಇದೆ. ಎಲ್ಲ ನೋಡಿದ್ರೆ ಮಕ್ಕಳಲ್ಲಿ ಬೊಜ್ಜು ಜಾಸ್ತಿ ಆಗ್ತಾ ಇದೆ, ಒಬೆಸಿಟಿ ಜಾಸ್ತಿ ಆಗ್ತಾ ಇದೆ. ಯಾಕೆ ಅಂತಂದರೆ ಒಂದು ಏನು ಅಂತಂದರೆ ಊಟದಲ್ಲಿ ಬದಲಾವಣೆ ಆಗಿರ್ತಕ್ಕಂಥದ್ದು. ಎರಡನೇದು ಲ್ಯಾಕ್ ಆಫ್ ಎಕ್ಸಸೈಸ್. ಸರಿಯಾದ ಊಟ ಮಾಡ್ತಿಲ್ಲ, ಜೊತೆಗೆ ನಾವು ಸರಿಯಾದ ಎಕ್ಸಸೈಸ್ ಮಾಡ್ತಾ ಇಲ್ಲ. ಮಕ್ಕಳೆಲ್ಲ ತುಂಬ ನಾವು ಓದೋದ ಕಡೆಗೆ ಗಮನ ಕೊಡ್ತಾ ಇದ್ದೀವಿ. ಏನು ಯಾರು ಕೇಳಿ ಸೆಕೆಂಡ್ PUC ಓದಬೇಕು, ಸ್ಕೂಲಿಗೆ ಹೋಗು ಅಲ್ಲಿ ಕೂತ್ಕೊಂಡು ಹೋಗ್ತಾರೆ, ಮನೆಗೆ ಹೋಗಿ ಕೂತ್ಕೊಂಡು ಹೋದ್ರು, ಬೆಳಿಗ್ಗೆ ಎದ್ದೇಳು ಕೂತ್ಕೊಂಡು ಹೋದ್ರು. ನಮ್ಮ ಕಾಲದಲ್ಲಿ ಹಂಗಿರಲಿಲ್ಲ. ನಾವು ಆಟ ಆಡೋಕೆ ವಾಪಸ್ ಬಂದು ಯಾವಾಗಲೂ ಓದ್ಕೋತೀವಿ. ಈಗ ಸ್ಥಿತಿ ಇಲ್ಲ. ಯಾಕೆ? ಕಾಂಪಿಟೇಷನ್ ಇದೆ ಅಷ್ಟೊಂದು, ಅದಕ್ಕೆ ಮಕ್ಕಳು ಅದರಲ್ಲಿ ಕಾಂಪಿಟೇಟಿವ್ ಆಗಿದ್ದಾರೆ. ಅದಕ್ಕಾಗಿ ಜಾಸ್ತಿ ಸಮಯ ಅದಕ್ಕೆ ಕೊಡಬೇಕು ಅಂತಕ್ಕಂಥ ಒಂದು ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ. ಅದರಿಂದ ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಂಡಿದ್ದೀವಿ. ಬೇಸಿಕಲಿ ಎಲ್ಲ ಕಾಯಿಲೆಗಳಿಗೂ ಮೂಲ ಕಾರಣ ಏನಪ್ಪ ಅಂದರೆ ನಮ್ಮ ಲೈಫ್ ಸ್ಟೈಲ್, ಡಯಟ್ ಮತ್ತು ಎಕ್ಸಸೈಸ್. ಈ ಮೂರು ತುಂಬ ಅವಶ್ಯಕತೆ ಇರ್ತಕ್ಕಂಥದ್ದು. ಧ್ಯಾನ ಏನಪ್ಪ ಅಂತಂದರೆ ನಮಗೆ ಪೀಸ್ಫುಲ್ ಮೈಂಡ್ ಇದ್ದಿದೆ, ನೆಮ್ಮದಿಯಿಂದ ಇದ್ದಿದೆ ಸುಮಾರು ಕಾಯಿಲೆಗಳಿಗೆ ಇದು ಕಾರಣ. ಯಾಕೆ ಅಂತಂದರೆ ಅಡ್ರಿನಾಲಿನ್ ಸೆಕ್ರೀಟ್ ಆದರೆ ನಮ್ಮಲ್ಲಿ ಉದ್ವೇಗ ಜಾಸ್ತಿ ಆಗುತ್ತೆ. ಉದ್ವೇಗ ಜಾಸ್ತಿ ಆದರೆ ಹಾರ್ಟ್ ರೇಟ್ ಜಾಸ್ತಿ ಆಗುತ್ತೆ, ಕಣ್ಣೆಲ್ಲ ಕೆಂಪು ಆಗುತ್ತೆ, ಬೆವರು ಸುರಿಯಕ್ಕೆ ಶುರುವಾಗುತ್ತೆ. ಏನಕ್ಕೆ ಅಡ್ರಿನಾಲಿನ್ ಆಗುತ್ತೆ ಅಂತಂದರೆ ಸ್ಪೀಕ್ ಆಗುತ್ತೆ, ನಮ್ಮಲ್ಲಿ ಆ್ಯಕ್ಟಿವಿಟಿ ಜಾಸ್ತಿ ಆಗುತ್ತೆ. ಏನಾದರೂ ಒಂದು ಹುಲಿ ಬಂದರೆ ಓಡೋದಕ್ಕೆ ಅಥವಾ ಅದ್ರ ಜೊತೆ ಫೈಟ್ ಮಾಡೋದಕ್ಕೆ ಶಕ್ತಿ ಇಲ್ಲಿ ಅಂತ ಅಡ್ರಿನಾಲಿನ್ ಉತ್ಪತ್ತಿ ಆಗುತ್ತೆ. ಇಲ್ಲಿ ನಮ್ಮ ಏನು ಅಂದರೆ ಬಾಸ್ ಜೊತೆ ನಾವು ಹಂಗೆ ಕೋಪ ಮಾಡ್ಕೊಳ್ತೀವಿ, ಅಡ್ರಿನಾಲಿನ್ ಬರುತ್ತೆ, ಇಲ್ಲಿ ಹೋಗಲ್ಲ, ಚೇರಿಗೆ ಕೂತ್ಕೊಳ್ತೀವಿ, ನಾವೇನೋ ಆ್ಯಕ್ಷನ್ನು ಮಾಡ್ತೀವಿ. ಹಾಗೆ ಈ ಸಂತೋಷದ ಹಾರ್ಮೋನ್ ಅಂತ ಹೇಳ್ತೀವಿ, ಡೋಪಮಿನ್, ಆಕ್ಸಿಟೋಸಿನ್, ಸೆರಿಟೋನಿನ್, ಎಂಡಾರ್ಫಿನ್. ಈ ಧ್ಯಾನ ಮಾಡೋದ್ರಿಂದ ಇದು ಸೆಕ್ರೇಷನ್ ಜಾಸ್ತಿ ಆಗುತ್ತೆ, ನಮ್ಮಲ್ಲಿ ನೆಮ್ಮದಿ ಇರ್ತಕ್ಕಂಥದ್ದು. ದಿಸ್ ಆರ್ ಆಲ್ ಸೈಂಟಿಫಿಕಲಿ ಪ್ರೂವ್. ಯಾಕೆ ಅದು BP ಮತ್ತು ಹಾರ್ಟ್ ಅಟ್ಯಾಕ್ ಮತ್ತು ಶುಗರ್ಗೆ ಹೆಲ್ಪ್ ಆಗುತ್ತೆ ಅಂದರೆ ಯಾವಾಗ ನಾವು ಬೇರೆಯವ್ರಿಗೋಸ್ಕರ ಮಾಡ್ತೀವೋ ಆಗ ಆ ಸಮಯ ಕಡಿಮೆ ಆಗ್ತಾ ಬರುತ್ತೆ. ಆ ಸರ್ವಿಸ್ ಅಂತ ಯಾವಾಗ ನಾವು ಮಾಡ್ತೀವೋ ಆ ಸಮಯ ತುಂಬ ಕಡಿಮೆ ಆಗ್ತಾ ಬರುತ್ತೆ. ಇನ್ನೂ ಹೆಚ್ಚೆಚ್ಚು ಕಡಿಮೆ ಮಾಡೋದ್ರಿಂದ ಎನರ್ಜಿ ಇದೆ, ಆ ಎನರ್ಜಿ ಲೆವೆಲ್ ಜಾಸ್ತಿ ಇರುತ್ತೆ. ಯೋಗದಿಂದ ಏನಪ್ಪ ಅಂತಂದರೆ ಪರಿಪೂರ್ಣವಾಗಿ ಆ ಎನರ್ಜಿ, ನಾನು ಅವಾಗಲೇ ಹೇಳಿದೆ ಪ್ರತ್ಯಾಹಾರ ಧಾರಣ ಅಂತ. ಆ ಧಾರಣ ಅಂತಕ್ಕಂಥದ್ದು ಕಂಟಿನ್ಯೂಸ್ ಯಾವಾಗ ನಮ್ಗೆ ಬರ್ತಾ ಇರುತ್ತೋ ಆ ಎನರ್ಜಿ ಅಂತಕ್ಕಂಥದ್ದು ಏನೇ ಕೆಲಸ ಮಾಡೋಕ್ಕೂ ನಾವು ಲವಲವಿಕೆಯಿಂದ ಮಾಡ್ಬೋದು, ಎಷ್ಟೊತ್ತು ಬೇಕಾದ್ರೂ ಮಾಡ್ಬೋದು. ನಾನು ಇದೇ ಮಾತಾಡೋದನ್ನು ನಾನು 5 ನಿಮಿಷನೂ ಸಹ ಮಾತಾಡ್ತಿರ್ಲಿಲ್ಲ, ಹೀಗೆ ಸರ್ ಹೇಳಿದ್ರು ಹಾಗೆ. ಈಗ ನಾನು ಮಾತಾಡಲಿಕ್ಕೆ ಅವಶ್ಯಕತೆ ಇದೆ ಅಂದರೆ ಮಾತಾಡ್ತೀನಿ, ಇಲ್ಲೇ ಜಾಸ್ತಿ ಹೊತ್ತು ಧ್ಯಾನದಲ್ಲಿ ಇರ್ತೀವಿ ಅಷ್ಟೇ. ನಮಗೆ ಒಂದೊಂದು ಪೇಷಂಟ್ಗೂ ನಾವು ನೋಡುವಾಗಲೂ ಪ್ರಾರ್ಥನೆ ಮಾಡ್ಕೊಂಡು ಅವ್ರಿಗೆ ಗುಣ ಆಗಲಿ ಅಂತಕ್ಕಂಥದ್ದು. ತುಂಬ ನಮ್ಮ ಡಾಕ್ಟರ್ಸಲ್ಲಿ ಏನಪ್ಪ ಅಂತಂದರೆ ಇವತ್ತು ನಾನು ಕ್ಲಿನಿಕ್ಗೆ ಬಂದಿಲ್ಲ ಅಂದರೆ ಇವತ್ತು ಪೇಷಂಟ್ ಕಡಿಮೆ ಆಗೋಯ್ತು, ನನಗೆ ಇನ್ಕಮ್ ಕಡಿಮೆ ಆಯಿತು ಅನ್ನೋ ಥರ ಇರ್ತೀವಿ. ಆದರೆ ಖುಷಿ ಪಡಬೇಕಾಗಿತ್ತು ಏನಪ್ಪ ಅಂದರೆ ನನಗೆ ಕಡಿಮೆ ಆದ ದಿವಸ ಎಲ್ಲರೂ ಹುಷಾರಾಗಿದ್ದಾರೆ, ಚೆನ್ನಾಗಿದ್ದಾರೆ ಅಂತ ಇರಬೇಕು. ಎಲ್ಲ ಹಾಕ್ಬಿಡಿ ಸರ್, ಕ್ಲಿಯರ್ ಹಾಕಿ ಸರ್. ಬನ್ನಿ ಸರ್, DVK ಸರ್, ಈ ಕಡೆ ಬನ್ನಿ, ಈ ಕಡೆ ಸರ್. ಸರ್ ಇಲ್ಲಿ ನೋಡಿ ಸರ್, ಈ ಕಡೆ ನೋಡಿ ಸರ್, ನೋಡಿ DVK ಸರ್, ಈ ಕಡೆ ನೋಡಿ ಸಿರಾ ನಾವು ಮಾಡ್ತಾ ಗುಮ್ಮಟ್ಟದಲ್ಲಿ ವಿದ್ಯೆ ಆದ್ದರಿಂದ ನಮ್ಗೆ ಊಟಕ್ಕೆ ಸಾಕು, ನಿಮ್ಮ ಅವಶ್ಯಕತೆ ಇಲ್ಲ, ನೀವು ಆಲ್ರೆಡಿ ಮಾಡಿ ಕರೆಕ್ಟ್. ಅದೇ ನಾನು ಡೀಪ್ ಸ್ಲೀಪ್ ಅಂತ ಏನು ಹೇಳಿದ್ರು ಎಚ್ಚರ ಇದೆ ಪೂರ್ತಿ ಪರಿಪೂರ್ಣವಾಗಿ ಡೀಪ್ ಸ್ಲೀಪ್ ಅಂತೀವಿ. ಸರ್, ನನ್ನ ಒಂದು ಚಿಕ್ಕ ವಯಸ್ಸಿನ ಅನುಭವ, ಊರಲ್ಲಿ ಒಂದು ಭಜನೆ ಮನೆ ಇತ್ತು. ರಾತ್ರಿ ಹಗಲದೆಲ್ಲ ಕಷ್ಟಪಟ್ಟು ರಾತ್ರಿ ಹೊತ್ತು ಧ್ಯಾನದಿಂದ, ಭಕ್ತಿಯಿಂದ, ಕರ್ಮಯೋಗಿಯಿಂದ ಅವ್ರು ಮಾಡ್ತಾ ಇದ್ರು. ಹಾಡುಗಳು ಹೇಳಿಕೊಂಡು ತನ್ನ ಜೀವನ
ಅತ್ಯಂತ ಹಿರಿಯರಾಗಿರುವಂಥ ನಾರಾಯಣ ಸ್ವಾಮಿ ಅವರು ಬಹಳ ಹೆಚ್ಚು ಜನ ಮಾಧ್ಯಮ ಮಿತ್ರರು ಬಂದಿದ್ದಾರೆ. ನನಗಂತೂ ಬಹಳ ಸಂತೋಷ ಆಯಿತು. ಜೋರಾಗಿ ಚಪ್ಪಾಳೆ ತಟ್ಟಿ. ಅವರ ಸಹಕಾರ ಬಹಳ ಮುಖ್ಯ ನಮಗೆ. ಮಾಧ್ಯಮ ಮಿತ್ರರು ಈ ದಿವಸ ಜಾಸ್ತಿ ಜನ ಬಂದಿದ್ದಾರೆ. ಅದಕ್ಕೋಸ್ಕರ ನನಗಂತೂ ಬಹಳ ಖುಷಿ. ನಮ್ಮ ತಂದೆಗೆ ಗಂಡು ಮಕ್ಕಳು ಇರಲಿಲ್ಲ, ಇಬ್ಬರು ಹೆಣ್ಣು ಮಕ್ಕಳು. ಆಸ್ತಿ ಸಂಪಾದಿಸಿದ್ರು ಚೆನ್ನಾಗಿದೆ. ನೋಡ್ಬರ್ಕೆ ಅಂತೇಳಿ ಮಧುರಾಗಿ ಹೋಗಿ ನಮಸ್ಕಾರ ಹಾಕೊಂಡು ಬಂದ್ರು. ಗಂಡು ಮಗು ಕೃಷ್ಣ ಅಂತ ಹೆಸರಿಡ್ತೀನಿ. ನನ್ನ ಪಕ್ಕದ ಸೇವನ್ ಹಾಸ್ಪಿಟಲ್ ನಮ್ಮ ತಾಯಿ ಸೇರಿದ್ರು. ಭೂತಾಷ್ಟಮಿ ದಿವಸ ಭಗವಂತ 12 ಗಂಟೆಗೆ ಹುಟ್ಟಿದ್ರೆ ನಾನು 11:30 ಹುಟ್ಟಿದ್ದೀನಿ. ಸ್ವಲ್ಪ ಬೇಗ ಹೋಗ್ತೀನಿ.